ಲಿಪನ್ ಆರ್ಟ್ ಮಕ್ಕಳ ಕಲಿಕೆಯ ಹೊಸ ಅನುಭವ. ಕಲೆ ಎಂದರೆ ಕೇವಲ ಬಣ್ಣಗಳನ್ನು ಬಳಸಿ ಒಂದು ಚಿತ್ರವನ್ನು ಬಿಡಿಸುವುದಲ್ಲ. ಕಲೆ ಎಂದರೆ ನಮ್ಮೊಳಗಿನ ಕಲ್ಪನೆಗಳಿಗೆ ಒಂದು ರೂಪ ಕೊಡುವುದು, ನಮ್ಮ ಭಾವನೆಗಳಿಗೆ ಒಂದು ಭಾಷೆ ನೀಡುವುದು. ಇಂತಹ ಒಂದು ವಿಭಿನ್ನ ಕಲೆಯ ಅನುಭವವನ್ನು ಮಕ್ಕಳಿಗೆ ಪರಿಚಯಿಸುವ ಉದ್ದೇಶದಿಂದ ನಡೆದದ್ದು ಈ ಲಿಪನ್ ಆರ್ಟ್ ತರಗತಿ. ಸಾಮಾನ್ಯವಾಗಿ ಮಕ್ಕಳು ಚಿತ್ರ ಬಿಡಿಸುವಾಗ ತಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನೋಡುತ್ತಾರೆ. ಆದರೆ ಒಂದು ಕಲೆಯನ್ನು ವಿಭಿನ್ನ ದೃಷ್ಟಿಯಿಂದ ನೋಡುವ ಅವಕಾಶ ಸಿಕ್ಕಾಗ ಅವರ ಕಲ್ಪನೆಯು ಹೊಸದೊಂದು ದಿಕ್ಕಲ್ಲಿ ಸಾಗುತ್ತದೆ. ಈ ತರಗತಿಯಲ್ಲಿ ಮಕ್ಕಳಿಗೆ ಲಿಪನ್ ಆರ್ಟ್ನ ಮೂಲಭೂತ ವಿಚಾರಗಳನ್ನು ಪರಿಚಯಿಸಲಾಯಿತು. ಕಲೆಯಲ್ಲಿರುವ ಸರಳತೆ, ಆಕಾರ, ರೇಖೆ, ಬಣ್ಣ ಮತ್ತು ವಿನ್ಯಾಸದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು. ಕಲೆಯನ್ನು ಕಲಿಸುವುದರ ಜೊತೆಗೆ ಕಲೆಯನ್ನು ಹೇಗೆ ಗಮನಿಸಬೇಕು, ಒಂದು ಸಾಮಾನ್ಯ ವಸ್ತುವಿನಲ್ಲೂ ಸೌಂದರ್ಯವನ್ನು ಹೇಗೆ ಕಂಡುಕೊಳ್ಳಬೇಕು, ತಮ್ಮದೇ ಆದ ಕಲ್ಪನೆಯನ್ನು ಹೇಗೆ ಚಿತ್ರದಲ್ಲಿ ವ್ಯಕ್ತಪಡಿಸಬೇಕು ಎಂಬ ವಿಚಾರಗಳ ಬಗ್ಗೆಯೂ ಮಕ್ಕಳೊಂದಿಗೆ ಚರ್ಚಿಸಲಾಯಿತು. ತರಗತಿಯಲ್ಲಿ ಶಿಕ್ಷಕರು ಒಂದು ಕಲೆಯನ್ನು ತೋರಿಸಿದಾಗ ಮಕ್ಕಳು ಅದನ್ನು ಕೇವಲ ಕಲೆಯೆಂದೇ ನೋಡಲಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು, ಪ್ರಶ್ನೆಗಳನ್ನು ಕೇಳಿದರು, ತಮ್ಮದೇ ಆದ ಆಲೋಚನೆಗಳನ್ನು ಹಂಚಿಕೊಂಡರು. ಅಲ್ಲಿಯೇ ಈ ತರಗತಿಯ ವಿಶೇಷತೆ ಕಾಣಿಸಿತು. ಒಂದು ಮಗುವಿನ ಕಲ್ಪನೆ ಮತ್ತೊಂದು ಮಗುವಿಗಿಂತ ವಿಭಿನ್ನವಾಗಿತ್ತು. ಒಬ್ಬರಿಗೆ ಒಂದು ಬಣ್ಣ ಇಷ್ಟವಾದರೆ ಮತ್ತೊಬ್ಬರಿಗೆ ಬೇರೆ ಬಣ್ಣದ ಆಯ್ಕೆ ಮಾಡಿಕೊಂಡರು. ಇಬ್ಬರು ಸರಳವಾದ ವಿನ್ಯಾಸವನ್ನು ಆಯ್ಕೆ ಮಾಡಿಕೊಂಡರು. ಮತ್ತೊಬ್ಬರು ತಮ್ಮ ಕಲ್ಪನೆಯಿಂದಲೇ ಹೊಸ ರೂಪವನ್ನು ಸೃಷ್ಟಿಸಿದರು. ಇದು ಕೇವಲ ಚಿತ್ರ ಬಿಡಿಸುವ ತರಗತಿಯಾಗಿರಲಿಲ್ಲ, ಇದು ಮಕ್ಕಳಿಗೆ ತಮ್ಮದೇ ಆದ ತಾವು ವ್ಯಕ್ತಪಡಿಸುವಂತಹ ಒಂದು ಅವಕಾಶವಾಗಿತ್ತು. ಪ್ರತಿಯೊಂದು ಮಗುವಿನ ಕೈಯಲ್ಲೂ ಮೂಡಿದ ರೇಖೆ, ಬಣ್ಣ ಮತ್ತು ಆಕಾರದ ಹಿಂದೆ ಒಂದು ಸಣ್ಣ ಕಥೆಯಿತ್ತು. ಕೆಲವು ಚಿತ್ರಗಳಲ್ಲಿ ಅದರ ಕಲ್ಪನೆ ಕಾಣಿಸಿತು, ಕೆಲವು ಚಿತ್ರಗಳಲ್ಲಿ ಅದರ ಆಸಕ್ತಿ ಕಾಣಿಸಿತು, ಇನ್ನೂ ಕೆಲವು ಚಿತ್ರಗಳಲ್ಲಿ ಅವರ ಸುತ್ತಮುತ್ತಲಿನ ಪ್ರಪಂಚವನ್ನು ಅವರು ಹೇಗೆ ನೋಡುತ್ತಾರೆ ಎಂಬುದು ಕಾಣಿಸಿತು. ಕಲೆ ಮಕ್ಕಳಿಗೆ ಒಂದು ಮುಖ್ಯವಾದ ವಿಷಯವನ್ನು ಕಲಿಸುತ್ತದೆ. ಎಲ್ಲ ಚಿತ್ರಗಳು ಒಂದೇ ರೀತಿಯಲ್ಲಿರುವುದಿಲ್ಲ. ಪ್ರತಿಯೊಬ್ಬರ ಕಲ್ಪನೆಯು ವಿಭಿನ್ನ, ಪ್ರತಿಯೊಬ್ಬರ ಅಭಿವ್ಯಕ್ತಿಯು ವಿಭಿನ್ನ. ಅದೇ ವೈವಿಧ್ಯಮಯ ಕಲೆಯ ಸೌಂದರ್ಯ. ಈ ತರಗತಿಯ ಮೂಲಕ ಮಕ್ಕಳು ಲಿಪನ್ ಆರ್ಟ್ನ ಬಗ್ಗೆ ತಿಳಿದುಕೊಳ್ಳುವುದಷ್ಟೇ ಅಲ್ಲದೆ ಕಲೆಯನ್ನು ನೋಡುವ ಹೊಸ ದೃಷ್ಟಿಕೋನವನ್ನು ಪಡೆದುಕೊಂಡರು. ಒಂದು ರೇಖೆಯನ್ನು ಬಿಡಿಸುವಾಗ ಆಲೋಚಿಸುವುದು ಒಂದು, ಆ ಬಣ್ಣವನ್ನು ಆಯ್ಕೆ ಮಾಡುವಾಗ ಅದರ ಬಗ್ಗೆ ಗಮನಿಸುವುದು ಒಂದು, ವಿನ್ಯಾಸವನ್ನು ರೂಪಿಸುವಾಗ ತಮ್ಮ ಕಲ್ಪನೆಯನ್ನು ಬಳಸಿಕೊಳ್ಳುವುದು. ಇವೆಲ್ಲವೂ ಮಕ್ಕಳ ಸೃಜನಶೀಲತೆಯನ್ನು ಬೆಳೆಸುವ ಸಣ್ಣ ಸಣ್ಣ ಹೆಜ್ಜೆಗಳು. ತರಗತಿ ಮುಗಿದ ನಂತರವೂ ಮಕ್ಕಳಲ್ಲಿ ಕಲೆಯ ಬಗ್ಗೆ ಕುತೂಹಲ ಉಳಿದಿತ್ತು. ಇದನ್ನು ಇನ್ನಷ್ಟು ವಿಭಿನ್ನವಾಗಿ ಮಾಡಬಹುದೇ, ಇನ್ನೊಂದು ಬಣ್ಣ ಬಳಸಿದರೆ ಹೇಗಿರುತ್ತದೆ, ನಮ್ಮದೇ ಆದ ವಿನ್ಯಾಸವನ್ನು ಸೃಷ್ಟಿಸಬಹುದೇ ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡಿದವು. ಆದರೆ ತರಗತಿಯ ಉದ್ದೇಶ ಕೇವಲ ಕಲೆಯನ್ನು ಕಲಿಸುವುದಲ್ಲ, ಕಲೆಯ ಬಗ್ಗೆ ಯೋಚಿಸುವ ಮನಸ್ಸನ್ನು ಕೂಡ ಬೆಳೆಸುವುದಾಗಿದೆ. ಮಕ್ಕಳ ಕೈಯಲ್ಲಿ ಮೂಡಿದ ಪ್ರತಿಯೊಂದು ಕಲಾಕೃತಿಯು ಅವರ ಕಲ್ಪನೆಯ ಒಂದು ಸಣ್ಣ ಪ್ರತಿಬಿಂಬ. ಈ ಅನುಭವ ನಮಗೆ ಮತ್ತೊಂದು ವಿಚಾರವನ್ನು ನೆನಪಿಸುತ್ತದೆ. ಮಕ್ಕಳಿಗೆ ಅವಕಾಶ ಕೊಟ್ಟರೆ ಅವರ ಕಲ್ಪನೆಗಳಿಗೆ ಮಿತಿಯೇ ಇರುವುದಿಲ್ಲ. ಒಂದು ಸಣ್ಣ ಕಲೆಯ ಪರಿಚಯದಿಂದ ಆರಂಭವಾದ ಈ ಪಯಣ ಮಕ್ಕಳನ್ನು ತಮ್ಮದೇ ಆದ ಸೃಜನಶೀಲ ಪ್ರಪಂಚದೊಳಗೆ ಕರೆದೊಯ್ಯುತ್ತದೆ. ಲಿಪನ್ ಆರ್ಟ್ ಅವರ ಕೈಗಳಿಂದ ಕೇವಲ ಬಣ್ಣಗಳನ್ನು ನೀಡಲಿಲ್ಲ, ಅವರ ಮನಸ್ಸಿನ ಹೊಸ ಕಲ್ಪನೆಗಳನ್ನು ನೀಡಿತ್ತು. ಅವರ ಕಣ್ಣುಗಳಿಂದ ಹೊಸ ಸೃಷ್ಟಿಯನ್ನು ನೀಡಿತ್ತು ಮತ್ತು ಮುಖ್ಯವಾಗಿ ಇನ್ನೂ ಏನಾದರೂ ಸೃಷ್ಟಿಸಬೇಕಲ್ಲ ಎಂಬ ಆತ್ಮವಿಶ್ವಾಸವನ್ನು ಕೂಡ ನೀಡಿತ್ತು. ಇದೇ ಈ ಕಲೆಯ ತರಗತಿಯ ನಿಜವಾದ ಯಶಸ್ಸು.
ಕಲೆ ಕಲಿಯುವುದು ಎಂದರೆ ಕೇವಲ ಒಂದು ಚಿತ್ರವನ್ನು ಸೃಷ್ಟಿಸುವುದಲ್ಲ, ಒಂದು ಹೊಸ ದೃಷ್ಟಿಕೋನವನ್ನು ಸೃಷ್ಟಿಸುವುದು, ಒಂದು ಹೊಸ ಆಲೋಚನೆಗಳನ್ನು ಹುಟ್ಟಿಸುವುದು ಮತ್ತು ನಮ್ಮೊಳಗಿರುವ ಸೃಜನಶೀಲತೆಯನ್ನು ಹೊರಹಾಕುವುದು. ಈ ಪುಟ್ಟ ಮಕ್ಕಳ ಕಲಿಕೆಯ ಪಯಣದಲ್ಲಿ ಲಿಪಾನ್ ಆರ್ಟ್ ಒಂದು ಸುಂದರ ಅನುಭವವಾಗಿ ಉಳಿದಿದೆ. ಮಣ್ಣಿನೊಳಗೆ ಮೂಡಿದ ಕಲೆ ಲಿಪಾನ್ ಆರ್ಟ್. ಒಮ್ಮೆ ಗುಜರಾತಿನ ಕಚ್ಚಿ ಪ್ರದೇಶದ ಒಂದು ಪುಟ್ಟ ಹಳ್ಳಿಯಲ್ಲಿ ಮಣ್ಣಿನಿಂದ ಕಟ್ಟಿದ ಸುಂದರವಾದ ಮನೆಗಳಿದ್ದವು. ಆ ಮನೆಗಳ ಗೋಡೆಗಳು ಸಾಮಾನ್ಯ ಗೋಡೆಗಳಾಗಿರಲಿಲ್ಲ. ಅವುಗಳ ಮೇಲೆ ಮಣ್ಣಿನಿಂದ ಮೂಡಿದ ಆಕಾರಗಳು, ಚಿತ್ತಾರಗಳು ಮತ್ತು ಸಣ್ಣ ಸಣ್ಣ ಕನ್ನಡಿಗಳ ಹೊಳಪುಗಳಿದ್ದವು. ಅದೇ ಲಿಪಾನ್ ಆರ್ಟ್. ಲಿಪಾನ್ ಆರ್ಟ್ ಎಂದರೆ ಮಣ್ಣನ್ನು ಗೋಡೆಯ ಮೇಲೆ ಲೇಪಿಸಿ ಅದರಿಂದ ಸುಂದರ ವಿನ್ಯಾಸಗಳನ್ನು ರೂಪಿಸುವುದು. ಜನಪದ ಜೀವನದೊಂದಿಗೆ ಬೆಸೆದುಕೊಂಡಿರುವ ಈ ಕಲೆ ಮಣ್ಣು ಮತ್ತು ಕನ್ನಡಿಗೆ ವಿಶೇಷ ಸ್ಥಾನವಿದೆ. ಅಲ್ಲಿನ ಕಲಾವಿದರು ತಮ್ಮ ಕೈಗಳಿಂದ ಮಣ್ಣನ್ನು ಹದಗೊಳಿಸಿ ಅದರಿಂದ ಹೂವು, ಎಲೆ, ವೃತ್ತ, ತ್ರಿಕೋನ ಮತ್ತು ವಜ್ರಾಕೃತಿ, ನವಿಲು ಸೇರಿದಂತೆ ಹಲವು ವಿನ್ಯಾಸಗಳನ್ನು ಗೋಡೆಯ ಮೇಲೆ ಮೂಡಿಸುತ್ತಾರೆ. ಆ ವಿನ್ಯಾಸಗಳ ನಡುವೆ ಸಣ್ಣ ಕನ್ನಡಿಗಳನ್ನು ಅಳವಡಿಸುವುದು ಮತ್ತು ಸೂರ್ಯನ ಬೆಳಕು ಆ ಕನ್ನಡಿಗಳ ಮೇಲೆ ಬಿದ್ದಾಗ ಮಣ್ಣಿನ ಗೋಡೆಗಳಲ್ಲಿ ಬೆಳಕಿನ ಲೋಕವು ಬದಲಾಗುತ್ತದೆ. ಒಂದು ಸಣ್ಣ ಕನ್ನಡಿ ಸುತ್ತಲಿನ ಬೆಳಕನ್ನು ಪ್ರತಿಪಾದಿಸುತ್ತಿತ್ತು. ಹಾಗೆ ಅನೇಕ ಕನ್ನಡಿಗಳು ಸೇರಿ ಇಡೀ ಕಲಾಕೃತಿಗೆ ವಿಶೇಷವಾದ ಹೊಳಪನ್ನು ನೀಡುತ್ತಿದ್ದವು. ಈ ಕಲೆಯ ವಿಶೇಷತೆ ಅದರ ಸೌಂದರ್ಯದಲ್ಲಷ್ಟೇ ಅಲ್ಲದೆ ಸಾಂಪ್ರದಾಯಿಕವಾಗಿಯೂ ಕೂಡ ಜಂಗು ಮನೆಗಳಲ್ಲಿ ಗೋಡೆಗಳೊಂದಿಗೆ ಲಿಪಾನ್ ಕಲೆ ಬೆಳೆದಿತ್ತು. ಕಲೆ ಎಂದರೆ ದುಬಾರಿ ವಸ್ತುಗಳಿಂದ ಸೃಷ್ಟಿಸುವುದಲ್ಲ, ಸಾಮಾನ್ಯವಾದ ಮಣ್ಣಿಗೂ ನಮ್ಮ ಕಲ್ಪನೆಯ ಸ್ಪರ್ಶ ನೀಡಿದರೆ ಅದು ಅಸಾಮಾನ್ಯವಾಗುತ್ತದೆ. ಮಣ್ಣಿನ ಸರಳತೆಯಲ್ಲಿ ಹುಟ್ಟಿದ ಈ ಕಲೆ ಕನ್ನಡಿಯ ಹೊಳಪಿನೊಂದಿಗೆ ಇದು ಹೊಸ ತಲೆಮಾರಿನ ಕೈಗಳಲ್ಲಿ ಮತ್ತೊಮ್ಮೆ ಜೀವ ಪಡೆಯುತ್ತದೆ. ಮಣ್ಣಿನಿಂದ ಆರಂಭವಾದ ಒಂದು ಸಣ್ಣ ವಿನ್ಯಾಸ ಇದು ಮಕ್ಕಳ ಕಲ್ಪನೆಗೆ ಒಂದು ದೊಡ್ಡ ವೇದಿಕೆಯಾಗಲಿದೆ. ಇದು ಇಂದಿನ ನಮ್ಮ ತರಗತಿಯ ಲಿಪಾನ್ ಆರ್ಟ್ನ ಕಥೆಯ ಮಾಹಿತಿಯಾಗಿತ್ತು. ಕಲೆ ಎನ್ನುವುದು ಪ್ರತಿ ಮನುಷ್ಯನ ಆಲೋಚನೆಗಳಲ್ಲಿ ಹುಟ್ಟುವ ಒಂದು ಅದ್ಭುತವಾಗಿದೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಇಂತಹ ಕಲೆಗಳು ಜಾಗೃತಗೊಳ್ಳಲು, ನಮ್ಮಲ್ಲಿನ ಸೃಜನಶೀಲತೆ ಹೆಚ್ಚಿಸಲು ಇಂತಹ ತರಗತಿಗಳು ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತವೆ.